ಸರ್ ಇದೆಲ್ಲದರ ನಡುವೆ ಸಹಜವಾಗಿ ಕೆಲವು ಅಭಿಮಾನಿಗಳು ಅದು ಅವರಿಗೆ ಗೊತ್ತಿದ್ದು ಮಾಡ್ತಾ ಇದ್ದಾರೋ ಗೊತ್ತಿಲ್ಲದೇನೆ ಮಾಡ್ತಾ ಇದ್ದಾರೋ ಈ ಒಂದಿಷ್ಟು ಅತಿರೇಕದ ವರ್ತನೆಗಳು ಅಂತ ಅನ್ಸೋಕೆ ಶುರುವಾಗಿದೆ. ಸೊ ಅದನ್ನು ಹೆಂಗೆ ತಗೊಳ್ತಾ ಇದ್ದೀರಿ ಆಪ್ತ ಬಳಗ ಆಗಿ ಅದೆಲ್ಲವನ್ನು ಕೂಡ ಗಮನಿಸಿದಿರಾ? ಸೊ ಜೊತೆಗೆ ಏನು ಅನ್ನುವಂಥದ್ದು ಸೊ ಅದು ಗಮನಿಸಿದ್ದೀನಿ ನಾನು. ಮೊನ್ನೆ ಪ್ರಸನ್ನ ಥಿಯೇಟ್ರು ಮುಂದೆ ಆಗಿದ್ದ ಘಟನೆ ನೋಡಿದೆ ನಾನು. ಆಗ ನಾನು ಎಲ್ಲ ಕಡೆ ವಿಚಾರಿಸಿದೆ, ಯಾಕೆ ಇದು ಸರಿ ಇರೋಕ್ಕೆ. ಆಗ ಅದರಲ್ಲಿ ನಮ್ಮ ಹುಡ್ರು ಹುಡ್ರು ನಮ್ಮವರಲ್ಲ ಅಂತೇಳ್ರು. ಇಲ್ಲಿ ಏನಾಗ್ಬಿಡ್ತೀವಿ ಅಂದರೆ ತಲೆಗೆ ಒಂದೊಂದು ಕಲ್ಲು ಆಳ್ಗೊಂದು ಕಲ್ಲು ಅಂತ ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಇದು ಬೇರೆ ಯಾರೋ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ದಾರೋ ಇಲ್ಲ ಅದೇನು ಅಂತ ನಮಗೂ ಸರಿಗೆ ಮಾಹಿತಿ ಇಲ್ಲ. ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಹುಡುಗರುಗಳು ಇವತ್ತೆಲ್ಲ ಬಾಸ್ ಈಚೆ ಮನೆ ಸಾಕು ಅನ್ನೋ ಮಟ್ಟದಲ್ಲಿದ್ದಾರೆ. ಅವರು ದೇವ್ರ ಪೂಜೆ ಮಾಡಿಸೋದಾಗಲಿ, ದೇವ್ರ ಮೊರೆ ಹೋಗೋದಾಗಲಿ ಆ ಥರದಲ್ಲಿದ್ದಾರೆ ಹೊರತು ಯಾವುದೇ ರೀತಿ ಈ ಥರ ಘಟನೆಗಳಿಗೆ ಯಾರೂ ಕೈ ಹಾಕೋ ಸ್ಥಿತಿಲಿಲ್ಲ ಯಾರೂ. ಯಾಕಂದರೆ ಅವ್ರಿಗೆಲ್ಲ ಏನಾಗಿದೆ ಅಂದರೆ ನಮ್ಮ ಬಾಸ್ ಈಚೆ ಮನೆ ಸಾಕು, ನಮಗೆ ನಾವು ನಮ್ಮ ಆರ್ಭಟ ಎಲ್ಲ ನೋಡಬೇಕು, ಮುಂದಿನ ದಿನ ನೋಡಬೇಕು ಅನ್ನೋ ಇದು ಹುಮ್ಮಸ್ಸಲ್ಲಿದ್ದಾರೆ ಅಷ್ಟೇ ಹೊರತು ಯಾವುದೇ ರೀತಿ ಘಟನೆ ಮಾಡೋ ಸ್ಥಿತಿ ಯಾರೂ ಇಲ್ಲ ಸರ್. ಸರ್ ಈಗ ಅವತ್ತು ಜೈಲಲ್ಲಿ ಹೋದಾಗ ಮಾತುಕತೆ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಅಂದರೆ ಸದ್ಯಕ್ಕೆ ಹೊರಗೆ ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ಅರ್ಥ ಆಗಿತ್ತಾ, ಅಥವಾ ಇಲ್ಲ ಇದು ಸದ್ಯಕ್ಕೆ ಇನ್ನೂ ಕಷ್ಟಕರವಾಗಿದೆ ಅನ್ನುವಂತಹ ಮನಸ್ಥಿತಿಲಿದ್ದರೆ ಹೇಗೆ ಅಂತ? ಸರ್ ಅದ್ರ ಬಗ್ಗೆ ನಾನು ಏನು ಕೇಳೋಕ್ಕೆ ಹೋಗಿ ಚರ್ಚೆ ಮಾಡೋಕ್ಕೆ, ಯಾಕಂದರೆ ನಾನು ಯಾವತ್ತೂ ಯಾರಿಗೇನೋ ವ್ಯಕ್ತಿ ಆದರೆ ಘಟನೆ ನಡೆದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಧೈರ್ಯ ತುಂಬ ಕೆಲಸ ಮಾಡ್ತೀವಿ ಹೊರತು ಹೆಂಗೆ ನಡೀತು ಘಟನೆಗಳು ಅವೆಲ್ಲ ಅದ್ರ ಬಗ್ಗೆ ನಾನು ಯಾರಿಗೂ ಇವತ್ತು ಅವ್ರಿಗೆ ಅಂತ ಯಾರಿಗೂ ಮಾತಾಡೋಕ್ಕೆ ಹೋಗಲ್ಲ. ಮುಂದಕ್ಕೆ ಏನಾಗಬೇಕು ನಾವು ನೋಡ್ತೀವಿ. ಆ ಟೈಮಲ್ಲಿ ಏನು ನಮಗೆ ಏನು ಧೈರ್ಯ ತುಂಬಬೇಕು, ಧೈರ್ಯ ತುಂಬ ಬರೋದನ್ನು ನೋಡ್ತೀವಿ ಸರ್. ಓಕೆ, ಈಗ ಬಹುತೇಕ ಮೂಲ ಮಾಹಿತಿ ಪ್ರಕಾರ ಸರ್ ಒಂದಿಷ್ಟು ಕಾನೂನು ಪ್ರಕ್ರಿಯೆ ನಡೀತಿದೆ, ಹೋರಾಟ ನಡೀತಿದೆ. ಯಾವಾಗ ದರ್ಶನ್ ಅವರು ಹೊರಗಡೆ ಬರ್ಬೋದು ಅನ್ನುವಂಥ ನಿಮ್ಮ ಲೆಕ್ಕಾಚಾರಗಳು ಸರ್? ಸರ್ ಚಾರ್ಜ್ ಶೀಟ್ ಆಗೋ ಗಂಟ ಏನೂ ಮಾತಾಡೋಕ್ಕಾಗಲ್ಲ. ಚಾರ್ಜ್ ಶೀಟ್ ಹಾಕಿದ ಮೇಲೆ ತಾನೇ ಏನಾದರೂ ಅದನ್ನು ಮಾತಾಡೋದು. ಅದರಿಂದ ಕಾನೂನು ರೀತಿ ನಡುವೆ ನಡೀತಾ ಇದೆ. ನಮಗೂ ಕಾನೂನು ಮೇಲೆ ಗೌರವ ಇದೆ. ಏನು ನೋಡೋಣ ಮುಂದಿನ ದಿನದಲ್ಲಿ ಏನೇನು ಆಗ್ತದೆ ಅನ್ನೋದು ನೋಡೋಣ. ತಪ್ಪು ಮಾಡಿದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಕಾನೂನು ಎಲ್ಲರಿಗೂ ಒಂದೇ, ಚಿಕ್ಕವ್ರಿಗಾಗಲಿ ದೊಡ್ಡವ್ರಿಗಾಗಲಿ ಕಾನೂನು ಒಂದೇ. ಕಾನೂನು ಮೇಲೆ ನಮಗೂ ಗೌರವ ಇದೆ, ಡಿಪಾರ್ಟ್ಮೆಂಟ್ಗಳು ನಮಗೂ ಗೌರವ ಇದೆ. ಮುಂದಿನ ದಿನಗಳು ನೋಡೋಣ ಸರ್. ಸರ್ ಈಗ ಈ ಒಂದು ಘಟನೆ ಆದಾಗ ಸಹಜವಾಗಿ ಅಂದರೆ ಬೇರೆ ಬೇರೆ ವಿಚಾರಗಳು ಅವ್ರನ್ನ ಸಿಲುಕಿಸುವಂತಹ ಒತ್ತಡಗಳು ಸೃಷ್ಟಿಯಾಗಿತ್ತು ಅನ್ನುವಂಥದ್ದು, ಆ ಥರದ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು, ಇದೆಲ್ಲವನ್ನ ಎಷ್ಟರ ಮಟ್ಟಿಗೆ ನೀವು ತಗೊಳ್ತಾ ಇದ್ದೀರಿ ಅನ್ನೋದು? ಸರ್ ನಡೀತಾ ಇದೆಯೋ ನಡೀತಿರೋ ಅದು ನಮಗೆ ಗೊತ್ತಿಲ್ಲ. ಉಪಯೋಗಗಳಲ್ಲೆಲ್ಲ ಇದೆಯೋ ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ಸುಮ್ಮನೆ ನಾವು ಅನ್ನೆಸೆಸರಿ ಗೊತ್ತಿಲ್ಲದ ಮೈ ಮೇಲೆ ಹಾಕೊಂಡು ನಾವು ಇಷ್ಟಪಡೋಕ್ಕಿಲ್ಲ. ಅದೇನೇ ಆಗ್ತದೆ ಅಲ್ಲ, ಏನಾಗಬೇಕು ಆಗ ದೇವ್ರಿಚ್ಛೆ, ದೈವಿಚ್ಛೆ ಹೆಂಗಿದೆ ಹಂಗೆ ನಡೆಯೋದು. ಏನೇ ಆದ್ರೂ ನಾವು ಆ ದೈವ ಇಚ್ಛೆ ನಂಬಿಕೆ ಮೇಲೆ ನಾವು ದೇವ್ರ ಮರ ಹೋಗ್ತಾ ಇದ್ದೀವಿ ಸರ್. ಸರ್ ಈಗ ಮೀನಮ್ಮ ಅವ್ರನ್ನ ನೀವು ಈ ಘಟನೆ ಆದಮೇಲೆ ಏನಾದ್ರು ಭೇಟಿ ಮಾಡಿದ್ದು ಮಾತನಾಡಿಸುವಂತಹ ಪ್ರಯತ್ನ ಆಯಿತಾ? ಹೇಗಿದ್ದಾರೆ ಏನು ಮೈಸೂರಿಗೆ ಹೋದಾಗ ಅನ್ನುವಂಥದ್ದು? ಸರ್ ಅವ್ರು ಮಾತಾಡ್ತಿದ್ರಿಲ್ಲ ಅಂತ ಎಂತೇ ಆದರೂ ದುಃಖ ಅನ್ನೋ ಸರ್. ಈಗ ಕಣ್ಮುಂದೆ ಈ ಏಜಲ್ಲಿ ಇದೆಲ್ಲ ನೋಡಬೇಕು ಅಂದರೆ ಅವ್ರಿಗೂ ತುಂಬ ದುಃಖದ ಇರ್ತಾರೆ. ಅದರಿಂದ ನಮ್ಮ ಕೈಯಲ್ಲಿ ಎಷ್ಟು ಮಾತಾಡೋ ಅಷ್ಟೇ ಅಂದ್ಬಿಟ್ಟು ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಎಲ್ಲರಿಗೂ ನೋವಲ್ಲಿದೆ. ಯಾರೇ ಹಿಂಗಿದ್ದು ವ್ಯಕ್ತಿ ಹಿಂಗೆ ನೋಡ್ಬೇಕಂದ್ರೆ ಎಂಥವ್ರಿಗೂ ದುಃಖ ಆಗೇ ಆಗ್ತದೆ. ತಾಯಿ ಆಗ್ಬೋದು, ತಮ್ಮ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಹೆಂಡತಿ ಆಗ್ಬೋದು. ಆಮೇಲೆ ಇವಾಗಲೂ ದರ್ಶನ್ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಆಗ್ತಾಯಿತ್ತು. ಯಾಕೆ ಇತ್ತೀಚೆಗೆ ಮಗ ಏಜ್ ಬರ್ತಾಯಿದ್ದಾನೆ. ಅವ್ರು ಇತ್ತೀಚೆಗೆ ಮಗನ ತುಂಬ ಟೈಮ್ ಕೊಡ್ತಿದ್ರು ಮಗನಿಗೆ. ಯಾಕೆ ಈಗ ಮಗ ಏಜ್ ಬರ್ತಾಯಿದ್ದಾನೆ, ಮಗನ ತುಂಬ ಟೈಮ್ ಕೊಡ್ತಿದ್ರು. ತುಂಬ ಇನ್ವಾಲ್ವ್ ಆಗಿ ಫ್ಯಾಮಿಲಿ ಕಡೆ ಹೋಗ್ತಿದ್ರು ಸರ್. ಸರ್ ಅದೇ ಮಗನ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕಂಡಿದ್ರು. ಮಗನ ಕೂಡ ಸಿನಿಮಾ ಇಂಡಸ್ಟ್ರಿಗೆ ತರಬೇಕು ಅನ್ನುವಂಥದ್ದು, ಅವ್ರ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟದಾಗಿ ಆ್ಯಕ್ಟ್ ಕೂಡ ಮಾಡಿಸಿದ್ರು. ಆ ಥರದ ವಿಚಾರಗಳನ್ನೆಲ್ಲ ಹೆಂಗೆ ಪ್ಲ್ಯಾನ್ ಮಾಡ್ತಾಯಿದ್ರು ಸರ್? ಏನಾದ್ರು ಹಂಚ್ಕೊಂಡಿದ್ರಾ ಸರ್? ಅವರು ಹೆಂಗೆ ಅಂದರೆ ಯಾವತ್ತು ಮಗನಾಗಲಿ, ಈಗ ಅವ್ರ ಅಕ್ಕನ ಮಗನೂ ಇದು ಮಾಡ್ತಾರೆ. ಅವ್ರು ಹೆಂಗೆ ಅಂದರೆ ಗ್ರೌಂಡಿಂದ ಬರಬೇಕು. ಅವರು ಏಕಾಏಕಿ ಹೀರೋ ಮಾಡೋಕ್ಕೆ ಇಷ್ಟಪಡೋಕ್ಕಿಲ್ಲ. ಅವರು ಗ್ರೌಂಡಿಂದ ಕಷ್ಟ ಅನ್ನೋದು ಏನಂದ್ರೆ ಗೊತ್ತಾಗಬೇಕು. ಒಂದು ಸಿನಿಮಾ ಹೀರೋ ಆಗಬೇಕಂದ್ರೆ ಏನು ಕಷ್ಟ ಅನ್ನೋದು ಗೊತ್ತಾಗಬೇಕು. ಅದನ್ನು ಆ ರೂಟಲ್ಲಿ ಕರ್ಕೊಂಡು ಹೋಗ್ತಿದ್ರು ಅವರು. ಈಗ ಅಕ್ಕನ ಮಗನೂ ಅಸೋಸಿಯೇಟಾಗಿ ವರ್ಕ್ ಮಾಡ್ತಿದ್ರು. ಆ ಥರ ನಾನು ಹೆಂಗೆ ಕಷ್ಟಪಟ್ಟು ಬಂದೆ, ಹೀರೋ ಆಗಬೇಕು ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಅವರು ಆ ದಾರಿಲೇ ಕರ್ಕೊಂಡು ಹೋಗ್ತಿದ್ರು ಸರ್.